ಆ ತತ್ವಗಳನ್ನು ಹೆಕ್ಕಿ ತೆಗಿತಾರೆ. ಮೊದಲನೇದೇ, ಸರ್ವರ ಹಿತದಲ್ಲಿ ನನ್ನ ಹಿತ ಅಡಗಿದೆ. ಅಂದರೆ ಎಲ್ಲರೂ ಚೆನ್ನಾಗಿದ್ದರೆ ಸಮಾಜದಲ್ಲಿ ವ್ಯಕ್ತಿ ಒಬ್ಬ ಇಂಡಿವಿಜುವಲ್ ಚೆನ್ನಾಗಿರ್ತಾನೆ ಅಂತಕ್ಕಂಥದ್ದು. ಎರಡನೇದೇನಿದೆ, ಒಬ್ಬ ಕ್ಷೌರಿಕನ ವೃತ್ತಿ ಏನಿದೆ ಅಥವಾ ಆ ವೃತ್ತಿಗೂ ಒಂದು ವಕೀಲ ಅಥವಾ ವೈದ್ಯನ ವೃತ್ತಿಗೂ ಎರಡೂ ಸಮಾನ. ಅವರ ವೃತ್ತಿಯಿಂದ ಸಾಮಾಜಿಕ ಜೀವನವನ್ನು ನಡೆಸಲಿಕ್ಕೆ ಎಲ್ಲರಿಗೂ ಅರ್ಹತೆ ಇದೆ ಅಂತಕ್ಕಂಥದ್ದು ಎರಡನೇದು. ಮೂರನೇದು, ಈ ಶ್ರಮಿಕನ ಜೀವನ ಇದೆ, ರೈತ, ಕಾರ್ಮಿಕ ಮತ್ತು ಶ್ರಮದಿಂದ ಜೀವನ ಮಾಡ್ತಕ್ಕಂಥ ವ್ಯಕ್ತಿಯ ಜೀವನನೇ ಶ್ರೇಷ್ಠ ಅಂತಕ್ಕಂಥದ್ದು. ಈ ಮೂರೂ ಚಿಂತನೆಗಳನ್ನು ಗಾಂಧೀಜಿಯವರು ಬಹಳ ಇಷ್ಟಪಡ್ತಾರೆ. ಆ ಚಿಂತನೆಗಳನ್ನು ಆರಿಸ್ಕೊಂಡು ಅವರು ತನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಡರ್ಬಾನ್ನ ತಲುಪ್ತಿದ್ದ ಹಾಗೇ ಅವರ ಮನಸ್ಸಿನಲ್ಲಿ ಆ ವಿಷಯಗಳು ತುಂಬ ಮನೆ ಮಾಡಿಬಿಡ್ತವೆ. ಅವರು ತನ್ನ ಮುಂದಿನ ಬದುಕು ಹೇಗಿರಬೇಕು, ಯಾವ ರೀತಿಯಲ್ಲಿ ನಾನು ಜೀವನವನ್ನು ಕಟ್ಕೋಬೇಕು, ಯಾವ ರೀತಿಯಲ್ಲಿ ನನ್ನ ಸಾಮಾಜಿಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕು ಅಂತ ಗಾಂಧೀಜಿಯವರು ನಿರ್ಧರಿಸ್ತಾರೆ. ಆ